ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಾನು ಎಲ್ಲ ಮಾಡ್ಯೂಲ್ ಅಲ್ಲೂ ಕೂಡ ಒಂದೇ ಒಂದು ಕಾರಣ, ಯಾಕಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸರಿನಾ? ಎಸ್. ಸೊ ಕ್ವಶನ್ ಏನ್ ಹೇಳ್ತಾ ಇರೋದು, ಇನ್ ಎ ಹಾಸ್ಪಿಟಲ್ 230 ಫೀಮೇಲ್ಸ್ ಅಂಡ್ 270 ಮೇಲ್ಸ್ ಆರ್ ಬಾರ್ನ್ ಇನ್ ಎ ಇಯರ್. ಒಂದು ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ ವರ್ಷಕ್ಕೆ 230 ಫಿಮೇಲ್ ಅಂತ ಅಂದ್ರೆ ಹೆಣ್ಮಕ್ಳು ಹುಡ್ತಾರೆ, 270 ಮೇಲ್ ಅಂತ ಅಂದ್ರೆ ಗಂಡು ಮಕ್ಕಳು ಹುಡ್ತಾರೆ ಒಂದು ಆಸ್ಪತ್ರೆಯಲ್ಲಿ ಒಂದು ವರ್ಷದಲ್ಲಿ. ಡೂ ದಿಸ್ ಫಿಗರ್ ಕನ್ಫರ್ಮ್ ದಟ್ ದ ಹೈಪೋಥಿಸಿಸ್ ದಟ್ ದ ಸೆಕ್ಸಸ್ ಆರ್ ಬಾರ್ನ್ ಇನ್ ಈಕ್ವಲ್ ಪ್ರಪೋರ್ಷನ್ ಅಂತ ಅಂದ್ರೆ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಕಳು ಈಕ್ವಲ್ ಅಮೌಂಟ್ ಅಲ್ಲಿ ಬಾರ್ನ್ ಆಗ್ತಾ ಇದ್ದಾರೆ ಅನ್ನೋದ್ರದ್ದು ಇದು ಏನಾದ್ರೂ ಕೂಡ ಅನ್ಬಯಾಸ್ಡ್ ಆಗಿ ಹೇಳ್ತಾ ಇದೆಯಾ ಈ ಒಂದು ಹೈಪೋಥಿಸಿಸ್ ಅಂತ ಕೇಳ್ತಾ ಇದ್ದಾರೆ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್, ಈಗ ಅವರು ಎನ್ ವ್ಯಾಲ್ಯೂನ ಕೊಟ್ಟಿಲ್ಲ. ಎನ್ ವ್ಯಾಲ್ಯೂ ಅಂತಂದ್ರೇನು, ಸೊ ನಾವೇನ್ ಮಾಡ್ತಾ ಇದ್ವಿ, ಒಂದು ಕಾಯಿನ್ ಅನ್ನ ತಗೊಂಡು 1000 ಸಲ ನಾನು ಟಾಸ್ ಮಾಡ್ತಾ ಇದ್ದೆ, ಒಂದು ಡೈಸ್ ಅನ್ನ ತಗೊಂಡು ಒಂದು 200 ಸಲ ನಾನು ಟಾಸ್ ಮಾಡ್ತಾ ಇದ್ದೆ, ಥ್ರೋ ಮಾಡ್ತಾ ಇದ್ದೆ. ಸೊ ಈ ತರ ಕ್ವಶನ್ ಅನ್ನ ಕೇಳರು. ಬಟ್ ಇಲ್ಲೇನಾಗಿದೆ ಅಂತಂದ್ರೆ ನಂಬರ್ ಆಫ್ ಫಿಮೇಲ್ಸ್ ಮತ್ತೆ ಮೇಲ್ಸ್ ಅನ್ನ ಸಪರೇಟ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಎನ್ ವ್ಯಾಲ್ಯೂ ಏನಾಗಿರುತ್ತೆ, ಎನ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಫಿಮೇಲ್ಸ್ ಪ್ಲಸ್ ನಂಬರ್ ಆಫ್ ಮೇಲ್ಸ್ ಎರಡನ್ನು ಕೂಡ ಆಡ್ ಮಾಡಬೇಕು. ಸೊ ಎನ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಫಿಮೇಲ್ಸ್ ಎಷ್ಟಪ್ಪ 230 ಪ್ಲಸ್ ನಂಬರ್ ಆಫ್ ಮೇಲ್ಸ್ ಎಷ್ಟು 270. ಸೊ ಟೋಟಲ್ ಎಷ್ಟಾಗುತ್ತೆ, ಎನ್ ವಿಲ್ ಬಿ ಈಕ್ವಲ್ ಟು 500. ಸೊ ಟೋಟಲ್ ಎಷ್ಟು ಚೈಲ್ಡ್ಗಳು ಬಾರ್ನ್ ಆಗ್ತಾ ಇದಾವೆ ಆ ಒಂದು ಆಸ್ಪತ್ರೆಯಲ್ಲಿ ಪರ್ ಇಯರ್ 500 ಚಿಲ್ಡ್ರನ್ಗಳು. ಸರಿನಾ? 500 ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಆ ಒಂದು ಹಾಸ್ಪಿಟಲ್ ಅಲ್ಲಿ ಒಂದು ವರ್ಷಕ್ಕೆ. ಸೊ ಈಗ ಪ್ರೊಬ್ಯಾಬಿಲಿಟಿ ಏನಾಗಿರುತ್ತೆ, ಈಗ ಪ್ರೊಬ್ಯಾಬಿಲಿಟಿ ಅಂತ ಬಂದಾಗ ನಾವು ಫಸ್ಟ್ ಏನ್ ಮಾಡೋಣ, ಒಂದು ಪರ್ಸ್ಪೆಕ್ಟಿವ್ ಅನ್ನ ತಗೊಳ್ಳೋಣ. ಬಾಯ್ ಅಂತ ತಗೊಂತ ಹೋಗೋಣ. ಸರಿನಾ? ಬಾಯ್ ಅಥವಾ ಗರ್ಲ್ ಯಾವ್ದಾದ್ರು ತಗೋಬಹುದು. ಬಾಯಿನ ರೆಸ್ಪೆಕ್ಟಿವ್ ಅಲ್ಲಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಯಾಕಂತಂದ್ರೆ ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ ಅವರು. ಸೊ ಅದಕ್ಕೋಸ್ಕರ ಬಾಯಿನ ಪ್ರೊಬ್ಯಾಬಿಲಿಟಿ ಏನಾಗಿರುತ್ತೆ 1/2 ಆಗಿರುತ್ತೆ. ಯಾಕಂತಂದ್ರೆ ಟೋಟಲ್ ಪ್ರೊಬ್ಯಾಬಿಲಿಟಿ ವಿಲ್ ಬಿ ಈಕ್ವಲ್ ಟು 1. ಅಂದ್ರೆ ಎಲ್ಲಾ ಪಾಸಿಬಲ್ ಔಟ್ಕಮ್ಸ್ ಗಳ ಪ್ರೊಬ್ಯಾಬಿಲಿಟಿಯನ್ನ ಆಡ್ ಮಾಡಿದ್ರೆ ನನಗೆ 1ಗೆ ಈಕ್ವಲ್ ಆಗುತ್ತೆ. ಸೊ ಒಂದು ಹುಡುಗ ಹುಟ್ಬೋದು, ಇಲ್ಲ ಹುಡುಗಿ ಹುಟ್ಬೋದು. ಸೊ ಅದಕ್ಕೋಸ್ಕರ ಪ್ರೊಬಬಿಲಿಟಿ ಏನಾಗಿರುತ್ತೆ 1/2. ಸರಿನಾ? ಹುಡುಗ ಹುಟ್ಟೋ ಪ್ರೊಬಬಿಲಿಟಿನೂ 1/2, ಹುಡುಗಿ ಹುಟ್ಟೋ ಪ್ರೊಬಬಿಲಿಟಿನೂ 1/2, ಅರ್ಧ ಆಗಿರುತ್ತೆ. ಸೊ 1/2 ಆಯ್ತಾ. ಕ್ಯೂ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿದು, ಕ್ಯೂ ಅನ್ನ 1/2 ಅಂತ ಬರೆಯಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡೋದು. ಸೊ ಇದನ್ನ ಬಾಯ್ಸ್ದು ಅಂತ ತಗೊಂಡೋಣ, ಬಾಯ್ಸ್ದು ಪ್ರೊಬಬಿಲಿಟಿ. ಸೊ ಇಲ್ಲಿ 1 - p. ಸೊ ಈ ಫಾರ್ಮಲ್ಲೇ ನೀವು ಬರಿಬೇಕು, ಗೊತ್ತಿರುತ್ತೆ 1/2 ಅಂತ, ಆದ್ರೂ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಮಾತ್ರ ಮಾರ್ಕ್ಸ್. ಅದಕ್ಕೋಸ್ಕರ ಸೊ 1 - p ವ್ಯಾಲ್ಯೂ ಇಸ್ 1/2. q will be equal to 2, ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ 2 - 1 whole divided by 2. ಸೊ 2 - 1 ಅಂತಂದ್ರೆ 1 whole divided by 2. ಸೊ q ವ್ಯಾಲ್ಯೂ ಗೊತ್ತಾಗಿದೆ 1/2, p ವ್ಯಾಲ್ಯೂ ಗೊತ್ತಾಗಿದೆ 1/2 ಅಂಡ್ n ವ್ಯಾಲ್ಯೂ ಇಸ್ 500. ಈಗ ನಾವು ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಅನ್ನ ಹುಡುಕ್ತಾ ಹೋಗೋಣ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್. ಸೊ ಇವಾಗ ನಾನು ಏನ್ ಮಾಡ್ತಾ ಇರೋದು, ಬಾಯ್ಸಿನ ರೆಸ್ಪೆಕ್ಟಿವ್ ಅಲ್ಲ ತಗೊಂತ ಇರೋದು. ಸೊ ಇವಾಗ ಸಕ್ಸಸ್ ಅಂತ ಅಂದ್ರೆ ನಂಬರ್ ಆಫ್ ಬಾಯ್ಸ್ ಎಷ್ಟು ಹುಟ್ಟಿದ್ದಾರೆ ಅಂತ. ಸೊ ಎಕ್ಸ್ಪೆಕ್ಟೆಡ್ ನಂಬರ್ಸ್ ಎಷ್ಟಿರ್ಬೋದು, n ಇಂಟು ಪಿ ಗೆ ಈಕ್ವಲ್ ಆಗಿರುತ್ತೆ. n ಅಂತ ಅಂದ್ರೇನು ಟೋಟಲ್. ಸೊ ಟೋಟಲ್ ಎಷ್ಟಿರೋದು 500 ಇಂಟು ಪಿ ಅಂತ ಅಂದ್ರೇನು ಪ್ರೊಬಬಿಲಿಟಿ ಆಫ್ ಬಾಯ್ಸ್, ದಟ್ ಈಸ್ 1/2. ಸೊ 500 whole divided by 2 ಅಂತಂದ್ರೆ 500/2 whose value will be equal to 250. ಸೊ ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂತಂದ್ರೆ 500 ಮಕ್ಕಳಿದ್ದಾರೆ ಅಂತಂದ್ರೆ, ಸೊ ಹೆಣ್ಣು ಮತ್ತೆ ಗಂಡಿಗೆ ಎರಡಕ್ಕೂ ಕೂಡ ಪ್ರೊಬಬಿಲಿಟಿ ಈಕ್ವಲ್ ಆಗಿರೋದ್ರಿಂದ 250 ಹುಡುಗರು ಹುಟ್ಟಬೇಕು, 250 ಹುಡುಗಿರು ಹುಟ್ಟಬೇಕು ಅಂತ ಈತೆ ಯಾವುದು ಎಕ್ಸ್ಪೆಕ್ಟೆಡ್ ಪ್ರೊಬಬಿಲಿಟಿ. ಬಟ್ ಈಗ ಅಲ್ಲಿ ರಿಯಲ್ ಸಿನಾರಿಯೋ ಏನಾಗಿರೋದು 270 ಮೇಲ್ಸ್ಗಳು ಹುಟ್ಟಿರೋದು. ಅಂದ್ರೆ ಹುಡುಗರು ಹುಟ್ಟಿರೋದು ಎಷ್ಟು 270. ಸೊ ಇಲ್ಲಿ ಬಾಯ್ಸ್ ಬದಲು ಮೇಲ್ಸ್ ಅಂತ ಬರ್ಕೊಳ್ಳಿ. ಸರಿನಾ? ಬಾಯ್ಸ್ ಅಂತ ಬರೆದ್ಬಿಟ್ಟಿದ್ದೆ, ಮೇಲ್ಸ್. ಸೊ ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್. ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಅಂದ್ರೇನು, ಡಾಕ್ಯುಮೆಂಟೇಶನ್ ಹೇಳ್ತಾ ಇರೋದು 270 ಹುಡುಗರು ಇದ್ದಾರೆ. ಸೊ ಅದನ್ನ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ 270. ನಾವು ಎಕ್ಸ್ಪೆಕ್ಟ್ ಮಾಡಿರೋದು 250, ಬಟ್ ಅಬ್ಸರ್ವ್ ಆಗಿರೋದು ಎಷ್ಟು 270 ಮೇಲ್ ಚೈಲ್ಡ್ಗಳು ಹುಟ್ಟಿದಾವೆ ಅಂತ. ಸೊ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಡಿಫರೆನ್ಸ್ ಅಂತ ಅಂದ್ರೇನು, ಸೊ ಡಿಫರೆನ್ಸ್ ವಿಲ್ ಬಿ ಈಕ್ವಲ್ ಟು ಅಬ್ಸರ್ವ್ಡ್ ಮೈನಸ್ ಎಕ್ಸ್ಪೆಕ್ಟೆಡ್. ಸೊ ಅಬ್ಸರ್ವ್ಡ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಿದ್ವಿ, ಎಕ್ಸ್ ಇಂದ. ನೋಡಿ ಇಲ್ಲಿ ಎಕ್ಸ್ ಇಂದ, ಮೈನಸ್ ಎಕ್ಸ್ಪೆಕ್ಟೆಡ್ ಯಾವ್ದ್ರಿಂದ, ಎನ್ ಇಂಟು ಪಿ ಇಂದ. ಸೊ ಅಬ್ಸರ್ವ್ಡ್ ಎಷ್ಟಿರೋದು 270 ಮೇಲ್ ಮಕ್ಕಳು
ಎನ್ ಮೈನಸ್ ಎನ್ ಇಂಟು ಪಿ ಅಂತ ಅಂದ್ರೇನು, ಎಕ್ಸ್ಪೆಕ್ಟೆಡ್ ಎಷ್ಟಿರೋದು ನಮಗೆ 250 ಗಂಡು ಮಕ್ಕಳು ಅಂತ. ಸೊ 270 ಮೈನಸ್ 250 ಎಷ್ಟಾಯ್ತು ನಮಗೆ 20. ಸೊ 20 ಇಸ್ ದ ಡಿಫ್ರೆನ್ಸ್. ಈಗ ಝೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ನಮಗೆ ಹೈಪೋಥಿಸಿಸ್ ಕರೆಕ್ಟ್ ಆಗಿದೆಯೋ ಅಥವಾ ಅಂತ ಹೈಪೋಥಿಸಿಸ್ ಬಯಾಸ್ಡ್ ಆಗಿದೆಯೋ ಅಥವಾ ಅನ್ಬಯಾಸ್ಡ್ ಆಗಿದೆಯೋ ಅಂತ ನಾವು ಹೇಳೋದಕ್ಕೆ ಯೂಸ್ ಆಗ್ತಾ ಹೋಗುತ್ತೆ. ಸೊ ಝೆಡ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ಎನ್ ಪಿ ಓಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಇಂಟು ಪಿ ಇಂಟು ಕ್ಯೂ. ಸರಿನಾ? ಎಕ್ಸ್ ಮೈನಸ್ ಎನ್ ಪಿ ಆಲ್ರೆಡಿ ವ್ಯಾಲ್ಯೂ ಗೊತ್ತಿದೆ, ದಟ್ ಈಸ್ ದ ಡಿಫರೆನ್ಸ್ ವ್ಯಾಲ್ಯೂ ವಿಚ್ ಈಸ್ ಈಕ್ವಲ್ ಟು 20 ಓಲ್ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ವ್ಯಾಲ್ಯೂ ಎಷ್ಟಪ್ಪ ಇರೋದು ನನಗೆ, ಎನ್ ವ್ಯಾಲ್ಯೂ ಟೋಟಲ್ ನನಗೆ 500 ಇರೋದು. ಸೊ 500 ಇಂಟು ಪಿ ವ್ಯಾಲ್ಯೂ ಎಷ್ಟಿದೆ ನಮಗೆ 1/2, ಕ್ಯೂ ವ್ಯಾಲ್ಯೂ ಕೂಡ 1/2. ಸೊ 1/2 ಇಂಟು 1/2. ಸೊ ವ್ಯಾಲ್ಯೂ ಏನಾಗುತ್ತೆ 20 ಓಲ್ ಡಿವೈಡೆಡ್ ಬೈ 500. ಸೊ ರೂಟ್ ಒಳಗಡೆ ಇರೋದು 500 ಓಲ್ ಡಿವೈಡೆಡ್ ಬೈ 2 2s 4 ಆಗುತ್ತೆ. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. 500 ಓಲ್ ಡಿವೈಡೆಡ್ ಬೈ 4 ವ್ಯಾಲ್ಯೂ ಎಷ್ಟು ಬಂತು 124 ಬರುತ್ತೆ. ಸೊ z will be equal to 20 ಓಲ್ ಡಿವೈಡೆಡ್ ಬೈ ರೂಟ್ ಆಫ್ 125. ಸೊ ರೂಟ್ ಆಫ್ 125 ವ್ಯಾಲ್ಯೂ ಎಷ್ಟು 11.18. 20 ಓಲ್ ಡಿವೈಡೆಡ್ ಬೈ 11.18 ವ್ಯಾಲ್ಯೂ ಎಷ್ಟಾಗುತ್ತೆ, ವ್ಯಾಲ್ಯೂ ವಿಲ್ ಬಿ 1.788 ಅಂತ ಬರ್ತಾ ಇದೆ. ಈಗ ಅವ್ರೇನು ಹೇಳ್ತಾ ಇರೋದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ. ಸೊ ಇಲ್ಲಿ 2 ವ್ಯಾಲ್ಯೂಗಳನ್ನು ಬರೀತೀನಿ, ನೀಟಾಗಿ ನೋಡ್ಕೊಳ್ಳಿ. ಏನಾದ್ರೂ 5% ಅಂತ ಕೇಳಿದ್ರೆ 1.96, ನೆಕ್ಸ್ಟ್ ಏನಾದರೂ 1% ಅಂತ ಕೇಳಿದ್ರೆ 2.58. ಸೊ ಈ 2 ವ್ಯಾಲ್ಯೂಗಳು ನಿಮಗೆ ನೀಟಾಗಿ ಗೊತ್ತಿರಬೇಕು. ಝಡ್ ವ್ಯಾಲ್ಯೂ ಏನಾದ್ರೂ 1.96ಗಿಂತ ಕಡಿಮೆ ಇದ್ರೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಲ್ಲಿ, ಸೊ ಅವಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ. ಅದೇ ರೀತಿ ಏನಾದ್ರೂ 1% ಅಂತ ಕೇಳಿದ್ರೆ 2.58 ಇನ್ನ ಕಡಿಮೆ ಇರಬೇಕು ಝಡ್ ವ್ಯಾಲ್ಯೂ, ಅವಾಗ ಮಾತ್ರ ಅಕ್ಸೆಪ್ಟ್, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ. ಸೊ ಇವಾಗ ಬರಿತಾ ಹೋಗೋಣ. ನೋಡಿ ಇಲ್ಲಿ ಝಡ್ ವ್ಯಾಲ್ಯೂ ಎಷ್ಟು ಬಂದಿದೆ 1.788. ಇಲ್ಲಿ ಕೊಟ್ಟಿರೋದೇನು 5% ಲೆವೆಲ್. 5% ಲೆವೆಲ್ ಅಂದ್ರೆ 1.96. ಸೊ 1.96ಗಿನ್ನ ಕಡಿಮೆನೇ ಇದೆ. ಸರಿನಾ? 1.96ಗಿನ್ನ ಕಡಿಮೆನೇ ಇದೆ. ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದು, ಸಿನ್ಸ್ Z value that is 1.788 is less than 1.97 or 1.96, the hypothesis is accepted at 5% level of significance. 5% level of significance. So conclude ಏನು ಮಾಡ್ಬೋದು, thus the sexes are born in equal proportion. ಸೊ ಸೆಕ್ಸಸ್ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಬಾರ್ನ್ ಆಗ್ತಾ ಇದಾವೆ ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಬಿಕಾಸ್ ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್. ಅಕ್ಸೆಪ್ಟ್ ಆಗಿರ್ಲಿಲ್ಲ ಅಂತ ಅಂದ್ರೆ ನಾಟ್ ಬಾರ್ನ್ ಇನ್ ಈಕ್ವಲ್ ಪ್ರಪೋರ್ಷನ್ ಅಂತ ಬರ್ದಿದ್ರಾಯ್ತು. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ರೀತಿ ಬರ್ದಿದ್ದೀನಿ ಆ ರೀತಿನೇ ಬರೀತಾ ಹೋಗಿ. ಈ ವ್ಯಾಲ್ಯೂಗಳು ಗೊತ್ತಿರಬೇಕು. 5% ಲೆವೆಲ್ ಅಂತ ಕೇಳಿದ್ರೆ 1.96 ಗಿನ್ನ ಕಡಿಮೆ ಇರಬೇಕು ಝಡ್ ವ್ಯಾಲ್ಯೂ. 1% ಲೆವೆಲ್ ಅಂತ ಕೇಳಿದ್ರೆ 2.58 ಗಿನ್ನ ಕಡಿಮೆ ಇರಬೇಕು ಝಡ್ ವ್ಯಾಲ್ಯೂ, ಅವಾಗ ಮಾತ್ರ ಅಕ್ಸೆಪ್ಟ್ ಆಗುತ್ತೆ, ಇಲ್ಲ ಅಂತಂದ್ರೆ ರಿಜೆಕ್ಟ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಸೈಡ್ಗೆ ಹೋಗ್ತೀನಿ, ಸ್ಕ್ರೀನ್ ಶಾಟ್ ತಗೊಂತ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.